ಇನ್ನು ಅಯೋಧ್ಯೆ ಸಂಪೂರ್ಣವಾಗಿ ಶ್ರೀರಾಮಮಯವಾಗಿದೆ. ಹಾಗೆ ಅಲ್ಲಿರುವಂತಹ ರಾಮ ಭಕ್ತರು ಕೂಡ ಪ್ರಧಾನಿಯನ್ನ ಕಂಡು ಇವತ್ತು ಪುಳಕಿತರಾದರು. ಹೀಗೆ ಆ ಗುಂಪಿನಲ್ಲಿದ್ದಂಥ ಓರ್ವ ಬಾಲಕ ಶ್ರೀರಾಮನ ಭಾವಚಿತ್ರವನ್ನ ಬಿಡಿಸಿದಂತೆ. ಆ ಶ್ರೀರಾಮನ ಭಾವಚಿತ್ರಕ್ಕೆ ಪ್ರಧಾನಿ ಮನಸೋತು ಆ ಚಿತ್ರದ ಮೇಲೆ ಸಹಿಯನ್ನ ಮಾಡ್ತಾರಂತೆ ಮೋದಿ. ಈ ಸಂದರ್ಭದಲ್ಲಿ ಒಬ್ಳು ಬಾಲಕಿ ಒಂದು ಸೆಲ್ಫಿ ತೆಗೆದುಕೊಳ್ಳೋಕೆ ಮುಂದಾಗ್ತಾಳೆ. ಆ ಬಾಲಕಿಯ ಮನವಿಯಂತೆ ಫೋಟೋಗೆ ಪೋಸ್ ಕೊಡ್ತಾರೆ ಪ್ರಧಾನಿ ಮೋದಿ. ಅಲ್ಲಿ ಕೆಲ ಸಾರ್ವಜನಿಕರು ನಿಂತಿರ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಬಿಡಿಸಿರುವಂತ ಶ್ರೀರಾಮನ ಆ ಚಿತ್ರವನ್ನ ಕಂಡು ಪ್ರಧಾನಿ ಸಂತಸವನ್ನ ವ್ಯಕ್ತಪಡಿಸಿ ಅದರಲ್ಲಿ ಒಂದು ಸಹಿಯನ್ನ ಮಾಡ್ತಾರೆ. ಈ ಟೈಮ್ನಲ್ಲೇ ಒಬ್ಳು ಬಾಲಕಿ ನನಗೊಂದು ಸೆಲ್ಫಿ ಕೊಡ್ಬೋದಾ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಇರ್ತಾರೆ. ಪ್ರಧಾನಿ ಕೂಡ ಸಹಿ ಆದಂಥ ನಂತರದಲ್ಲಿ ಸೀದಾ ಹೋಗಿ ಸ್ವಲ್ಪ ಎಡುತ್ತಾರೆ ಪ್ರಧಾನಿ. ಬಟ್ ಅಲ್ಲಿ ಹಾಗೆ ನಿಂತು ಆ ಯುವತಿಯ ಕ್ಯಾಮರಾಗೆ ಪೋಸ್ ಕೊಟ್ಟು ಅದಾದ ನಂತರದಲ್ಲಿ ಅಲ್ಲಿಂದ ಹೊರಡ್ತಾರೆ. ನೋಡ್ತಾ ಇದ್ದೀವಲ್ಲ, ಇದು ಅಯೋಧ್ಯೆಯ ಮಂದಿರವನ್ನ ಹೋಲುವಂತ ಒಂದು ಚಿತ್ರ ಆ ಹುಡುಗ ಬಿಡಿಸಿರ್ತಾನೆ. ಆ ಚಿತ್ರಕ್ಕೆ ಪ್ರಧಾನಿ ಸಹಿಯನ್ನ ಮಾಡ್ತಾರೆ. ಪಕ್ಕದಲ್ಲಿರುವಂತ ಆ ಬಾಲಕಿಯು ಕೂಡ ಒಂದು ಸೆಲ್ಫಿ ಪೋಸ್ ಕೊಡಿ, ನನಗೆ ದಯವಿಟ್ಟು ಒಂದು ಸೆಲ್ಫಿ ಫೋಟೋ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿ ಅಂತ ಕೇಳ್ತಾ ಇರ್ತಾಳೆ. ಆಕೆಯ ಮನವಿಯಂತೆ ಪ್ರಧಾನಿ ಆಕೆಯ ಜೊತೆಗೆ ನಿಂತು ಒಂದು ಸೆಲ್ಫಿಯನ್ನು ಕೂಡ ಕೊಡ್ತಾರೆ. ಸೊ ಅವರಿಬ್ಬರು ಆ ನಂತರದಲ್ಲಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಂಥ ಸಂದರ್ಭದಲ್ಲೇ ಫೋಟೋಗೆ ಪೋಸ್ ಕೊಟ್ಟಿರುವಂಥ ರೀತಿ ಹೀಗಿತ್ತು. ಹೀಗೆ ಪ್ರಧಾನಿ ಹತ್ತತ್ರ 2:40 ಸಂದರ್ಭದಲ್ಲಿ ಅವರು ದೆಹಲಿಗೆ ವಾಪಸ್ ಹೊರಡ್ತಾರೆ. ಬಟ್ ಆ ಸಮಯದುದ್ದಕ್ಕೂ ಕೂಡ ಪ್ರಧಾನಿ ಇವತ್ತು ಕಂಪ್ಲೀಟ್ ಆಗಿ ತಮ್ಮ ಕಾರ್ಯವನ್ನು ಅವರು ಈ ಅಯೋಧ್ಯೆಯ ಬೇರೆ ಬೇರೆ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆಯೇ ಮೀಸಲಿಟ್ಟಿದ್ದಾರೆ. ಈ ಟೈಮ್ನಲ್ಲಿ ಸಾರ್ವಜನಿಕರು ಕೆಲವೊಂದು ಸಂದರ್ಭದಲ್ಲಿ ಅವ್ರ ಹತ್ರ ಸಹಿ ಕೇಳೋದು, ಆಟೋಗ್ರಾಫ್ ಕೇಳೋದು ಅಥವಾ ಒಂದು ಫೋಟೋ ಕೇಳೋದಂಥ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯಾಗಿಯೂ ಭಾಳ ಗಡಿಬಿಡಿಯಲ್ಲಿದ್ದಂತೆ ರೀತಿಯಾಗಿ ಕಂಡು ಬಂದಿಲ್ಲ. ಅಂಥವರಿಗೆ ಭಾಳ ಶಾಂತ ರೂಪದಲ್ಲೇ ಅವರು ಫೋಟೋಗಳನ್ನು ನೀಡ್ತಾ ಸಹಿಯನ್ನು ಹಾಕ್ತಾ ಹಾಗೆ ಮುಂದಕ್ಕೆ ಸಾಗ್ತಾ ಇರುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ.